ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧನುಸ್ಸು ರಾಶಿಯ ಆತ್ಮೀಯ ಮಿತ್ರರಿಗೆ ಸ್ವಾಗತ. ನಿಮ್ಮ ರಾಶಿಯ ಜೂನ್ ತಿಂಗಳ ಫಲಗಳನ್ನು ತಿಳಿಸುತ್ತಾ, ಗುರುಗ್ರಹ ಈಗ ಸಪ್ತಮ ಸ್ಥಾನದಲ್ಲಿ ಬಂದಿದೆ. ಸಪ್ತಮ ಸ್ಥಾನ ಜಾಯಸ್ಥಾನ. ಅವಿವಾಹಿತರಿಗೆ ವಿವಾಹ ಆಗುವಂತಹ ಒಂದು ಸುಸಂದರ್ಭ ಕೂಡಿ ಬಂದಿದೆ. ಮತ್ತು ಎಲ್ಲ ರೀತಿಯಿಂದ ನಿಮ್ಮ ಮನೆಯಲ್ಲಿ ಎಲ್ಲ ಮಕ್ಕಳಿಗೆ, ಹೆಂಡತಿಗೆ, ಎಲ್ಲರಿಗೂ ಸುಖ, ಸಮೃದ್ಧಿ, ಶಾಂತಿ ನೆರವೇರುವಂತಹ ಒಂದು ಪ್ರಸಂಗ ಬಂದಿದೆ. ಜೊತೆಗೆ ಶನಿ ಮಹಾತ್ಮ ಚತುರ್ಥದಲ್ಲಿ ಇರುವುದರಿಂದ ನಿಮಗೆ ಯಾವುದಾದ್ರೂ ಒಂದು ಹಳೆಯ ಒಂದು ಮನೆ ಅಥವಾ ಹಳೆಯ ಒಂದು ಭೂಮಿ ಇವೆಲ್ಲ ನಿಮಗೆ ದೊರಕುವಂತಹ ಹಳೆಯ ಆಸ್ತಿಗಳು ನಿಮಗೆ ಒಂದು ಖರೀದಿ ಮಾಡುವಂಥ ಸಾಧ್ಯತೆ ಕಂಡುಬರ್ತದೆ. ಮೂರನೇ ಸ್ಥಾನದಲ್ಲಿ ರಾಹು ಇದ್ದು ನಿಮಗೆ ಸಾಕಷ್ಟು ಧನಲಾಭಗಳನ್ನು ನೀಡುತ್ತಾರೆ. ಅದೇ ರೀತಿ ಭಾಗ್ಯಸ್ಥಾನವಾದಂತಹ ಸಿಂಹರಾಶಿಯಲ್ಲಿ ಕೇತುಗ್ರಹ ಇರೋದ್ರಿಂದ ನಿಮಗೆ ಕೇತುಗ್ರಹದಿಂದ ಕೂಡ ಸಾಕಷ್ಟು ಆಧ್ಯಾತ್ಮ ಶಕ್ತಿ ಕೊಡ್ತಾರೆ. ದೈವಶಕ್ತಿ ಬಲದಿಂದ ನಿಮಗೆಲ್ಲ ಕೆಲಸ ಕಾರ್ಯಗಳು ಸುಲಭವಾಗಿ ನೆರವೇರ್ತವೆ. ಜೊತೆಗೆ ದಿನಾಂಕ 15ರಂದು ಸೂರ್ಯಗ್ರಹ ಈಗ ಇದಕ್ಕೆ ಮಿಥುನ ರಾಶಿಗೆ ಬರೋದರಿಂದ, ಜೊತೆಗೆ ಬುಧನೂ ಇರೋದರಿಂದ ನಿಮಗೆ ಸೂರ್ಯನಿಂದ ಸರ್ಕಾರದಿಂದ ಏನಾದರೂ ಕೆಲಸ ಕಾರ್ಯಗಳಾದ ಅಥವಾ MLAಗಳು, ಮಿನಿಸ್ಟ್ರುಗಳ ಕಡೆಯಿಂದ ನೀವೇನು ಅಂದ್ಕೊಂಡಿದ್ದು ಎಲ್ಲ ಕೆಲಸಗಳು ಆಗ್ತವೆ. ಇನ್ನು ಶುಕ್ರಗ್ರಹ ಪಂಚಮ ಸ್ಥಾನದಿಂದ ಷಷ್ಠ ಸ್ಥಾನ, 6ನೇ ಸ್ಥಾನವಂತ ವೃಷಭ ರಾಶಿಗೆ ಬರೋದ್ರಿಂದ, ಸ್ವರಾಶಿಗೆ ಬರೋದ್ರಿಂದ ನಿಮಗೆ ಸಾಕಷ್ಟು ಧನ ಲಾಭಗಳಾಗ್ತವೆ. ಲೇವಾದೇವಿ ವ್ಯವಹಾರಗಳಲ್ಲಿ ಸಾಕಷ್ಟು ಲಾಭ ಇರ್ತದೆ. ಇನ್ನು ಎಲ್ಲ ಗ್ರಹಗಳದ್ದು ವಿಚಾರದಲ್ಲಿ ರಾಹು, ಕೇತು, ಶನಿ ಈ ಗ್ರಹಗಳ ಶಾಂತಿ ಕಾರ್ಯಗಳನ್ನು ಮಾಡ್ತಾಯಿರಿ. ಗುರುವಿನ ಒಂದು ದೇವಸ್ಥಾನಕ್ಕೆ, ಶಿವನ ದೇವಸ್ಥಾನಕ್ಕೆ ದರ್ಶನ ಮಾಡ್ತಾಯಿರಿ ಪ್ರತಿ ಗುರುವಾರ. ನಿಮಗೆಲ್ಲ ರೀತಿಯಿಂದ ಶುಭ ಫಲಗಳು ದೊರೆಯುತ್ತವೆ. ಸರ್ವೇ ಜನಾಃ ಸುಖೀನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.